ಹಾಲು ಒಡೆದಾಗ ಅದ್ರ ಇದನ್ನು ಬಿಸಾಕೋ ಬದಲು ಹಾಲು ಒಡೆದಿದ್ದನ್ನ ಅದನ್ನು ನೀರೆಲ್ಲ ಸ್ಟ್ರೈನ್ ಮಾಡ್ಕೋಬೇಕು. 1-2 ಅವರ್ಸ್ ಬಿಟ್ಟರೆ ನೀರೆಲ್ಲ ಹೋಗುತ್ತೆ. ಆವಾಗ ಅದು ಹಾಲು ಒಡೆದಿರೋದ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಧ ಲೀಟ್ರದ್ದು ಹಾಲು ಒಡೆದಿರೋದು ಇದು. 1 ಸ್ಪೂನ್ ಮೈದಾ ಹಿಟ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಳಿ. ಇವಾಗ ಅದಕ್ಕೆ 2 ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದಮೇಲೆ 1 ಟೊಮೆಟೊ ಹೆಚ್ಚಿಟ್ಕೊಳ್ಳಿ. ಇವಾಗ ಹಾಲು ಒಡೆದಿದ್ದನ್ನು ತಗೊಂಡು ಅದನ್ನು ಲಟ್ಟಿಸ್ಕೋಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡು ಇವಾಗ ಇದು ಡೈಮಂಡ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪ್ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆ ಕಡೆ ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಇವಾಗ ಕಾದ್ಮೇಲೆ ಅದನ್ನು ಕರ್ದಿರೋದನ್ನೆಲ್ಲ ಹಾಕಬೇಕು. 1-2 ಮಿನಿಟ್ಸ್ ಆದಮೇಲೆ ಮತ್ತೆ ಅದನ್ನು ಟರ್ನ್ ಮಾಡಿಬಿಟ್ರೆ ಗೋಲ್ಡನ್ ಕಲರ್ ಬಂದಮೇಲೆ ಅದನ್ನು ತೆಗಿಬೇಕು. ಇದು ಹಿಂಗೆ ತಿನ್ಬೋದು, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಆದರೆ ಇಲ್ಲಿ ನಾನು ಕರ್ರಿ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಇದನ್ನು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಅದು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಗ್ರೈಂಡ್ ಮಾಡ್ಕೊಂಡಿದ್ದನ್ನ 2 ಸ್ಪೂನ್ ಎಣ್ಣೆಲಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಹೆಚ್ಚಿರೋ ಟೊಮೆಟೊನ ಹಾಕಿ ಅದನ್ನು ಸ್ವಲ್ಪ ಮೆತ್ತಗಾಗಬೇಕು. ಆಮೇಲೆ ಇದು ಕರಿಬೇವು, ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಇವಾಗ 2 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಅದನ್ನು ಹಾಕಿ ಗರಂ ಮಸಾಲ ಸ್ವಲ್ಪ ಹಾಕಿ ಇವಾಗ ಕುದಿ ಬಂದಮೇಲೆ 1-2 ನಿಮಿಷ ಆದಮೇಲೆ ಇದನ್ನು ಪನ್ನೀರ್ ಅದನ್ನು ಒಡೆದೇ ಹಾಲು ಕರೆದಿರೋದನ್ನು ಹಾಕಿ ಒಂದು ಕುದಿಸ್ಕೊಂಡ್ರೆ ಕರ್ರಿ ರೆಡಿ ಆಯಿತು.